ಒಂದು ವೇಳೆ ಇದೇ ಅವಧಿಗೆ ಬದಲಾವಣೆ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆದರೆ ಸಮುದಾಯ ಮತ್ತು ತಾವುಗಳು ಯಾವ ರೀತಿ ನಿಲ್ಲಬಹುದು? ಇಲ್ಲ, ನಾನು ಅದನ್ನು ಆ ರೀತಿ ಹೇಳೋಕ್ಕಾಗೋದಿಲ್ಲ. 136 ಜನ ಶಾಸಕರು ಅವರ ಅಭಿಪ್ರಾಯ ನಾಯಕತ್ವ ಬದಲಾವಣೆ ಆಗಬೇಕು ಅಂತ ಹೇಳಿದ್ರೆ ನಾವು ಅದನ್ನು ಹೇಳಲಿಕ್ಕಾಗೋದಿಲ್ಲ. ಅವರ ಪಕ್ಷ, ಆ ಪಕ್ಷದ ಶಾಸಕರು ಎಲ್ಲರೂ ಕೂಡ ಒಮ್ಮತದಿಂದ ಸಿದ್ದರಾಮಯ್ಯನವರನ್ನು ಒಪ್ಕೊಂಡಿದ್ದಾರೆ. ಅವರ ನಾಯಕತ್ವನೇ ಮುಂದುವರಿಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ ಒಂದು ಸುಭದ್ರವಾಗಿರುವಂಥ ಒಂದು ಸರ್ಕಾರ ನಡೀಲಿ, ಎಲ್ಲೂ ಗೊಂದಲ ಬೇಡ. ನಾಯಕತ್ವ ವಿಚಾರಕ್ಕೆ ಸುಮ್ಮನೆ ಜನರಲ್ಲಿ ಏನೋ ಒಂದು ಗೊಂದಲ ಉಂಟು ಮಾಡಿ ಜನಸಾಮಾನ್ಯರಿಗೆ ಒಂದು ರೀತಿ ಗೊಂದಲದ ವಾತಾವರಣ ನಿರ್ಮಾಣ ಮಾಡುವಂಥ ಹಿನ್ನೆಲೆ ಒಳಗಡೆ ಯಾರೂ ಕೂಡ ಮಾತನಾಡಬಾರ್ದು ಅಂಥೇಳಿ ನಾನು ಹೇಳಿಕೆ ಬಯಸ್ತೀನಿ. ಒಂದು ಮಾತು ಸತ್ಯ, ಸಿದ್ದರಾಮಯ್ಯನವರು ಎಲ್ಲ ಶಾಸಕರ ಬೆಂಬಲವನ್ನು ಪಡ್ಕೊಂಡಿರುವಂಥವ್ರು, ಜನಾಶೀರ್ವಾದವನ್ನು ಪಡ್ಕೊಂಡಿರುವಂಥವ್ರು, ಒಂದು ವರ್ಚಸ್ವಿ ನಾಯಕತ್ವವನ್ನು ಹೊಂದಿರುವಂಥ ಸಿದ್ದರಾಮಯ್ಯನವರು ಈ ನಾಡಿಗೆ ಇನ್ನೂ ಅವರ ಸೇವೆ ಅಗತ್ಯ ಇದೆ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಸಿದ್ದರಾಮಯ್ಯನವರಿಗೆ ಒಳ್ಳೆಯದಾಗಲಿ. ಕೊನೆಯ ಪ್ರಶ್ನೆ ಸ್ವಾಮೀಜಿ, ರಂಭಾಪುರಿ ಶ್ರೀಗಳು ಹೇಳ್ತಾರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋಂಥ ಅಭಿಪ್ರಾಯವನ್ನು ಕೊಟ್ಟಿರುವಂಥದ್ದು, ಒಬ್ಬ ಮಠಾಧೀಶರಾಗಿ ಈ ರೀತಿಯ ಅಭಿಪ್ರಾಯವನ್ನು ಕೊಟ್ಟಿರುವಂಥದ್ದು ತಾವು ಹೇಗೆ ನೋಡ್ತೀವಿ? ಅದು ಅವರ ವೈಯಕ್ತಿಕ ಅಭಿಪ್ರಾಯ. ಇದು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ನಲ್ಲಿ ಚರ್ಚೆ ಇಲ್ಲ, 136 ಜನ ಶಾಸಕರು ಚರ್ಚೆ ಮಾಡ್ತಾ ಇಲ್ಲ. ಇದು ಪೂಜ್ಯರ ವೈಯಕ್ತಿಕ ಅಭಿಪ್ರಾಯ ಅಂತೇಳಿ ನಾನು ಭಾವಿಸ್ತೀನಿ ಹೊರತು ಪೂಜ್ಯರಿಗೆ ನಾನು ಹೇಳೋಕ್ಕೆ ಇಷ್ಟೇ ಬಯಸ್ತೀನಿ, ನೀವು ಸಿದ್ದರಾಮಯ್ಯನವರ ಜನಪರ ಆಡಳಿತವನ್ನು ಬಹಿರಂಗವಾಗಿ ಖಂಡಿಸೋದು ಒಳ್ಳೆಯದಲ್ಲ. ಅವರ ಗ್ಯಾರಂಟಿ ಯೋಜನೆಗಳನ್ನು, ಅವರ ಭಾಗ್ಯ ಕಾರ್ಯಕ್ರಮಗಳನ್ನು ನೀವು ಯಾವತ್ತೂ ಕೂಡ ಬಹಿರಂಗವಾಗಿ ಅದನ್ನು ಖಂಡನೆ ಮಾಡೋದ್ರ ಮೂಲಕ ಎಲ್ಲೋ ಒಂದು ರೀತಿ ನೀವು ಶೋಷಿತರ ವಿರುದ್ಧ, ಅಹಿಂದ ಸಮುದಾಯಗಳ ವಿರುದ್ಧ, ಯಾಕೆಂತಂದರೆ ಸಿದ್ದರಾಮಯ್ಯನ ಮುಖ್ಯಮಂತ್ರಿ ಆದಾಗಲೇ ನೀವು ಮಾತನಾಡ್ತೀರಾ. ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿ ಆದ ತಕ್ಷಣ ನೀವೆಲ್ಲರೂ ಕೂಡ ಮಾತನಾಡೋದು ಶುರು ಮಾಡ್ತೀರಾ. ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ಸಿದ್ದರಾಮಯ್ಯನವರ ಹಿಂದೆ ಶೋಷಿತರಿದ್ದಾರೆ, ಎಲ್ಲ ಹಿಂದುಳಿದ ಸಮುದಾಯಗಳಿದ್ದಾವೆ, ಎಲ್ಲ ಹಿಂದುಳಿದ ಸಮುದಾಯಗಳ ನಾಯಕರಿದ್ದಾರೆ, ಮಠಗಳಿದ್ದಾವೆ, ಸ್ವಾಮಿಗಳಿದ್ದಾರೆ. ಅವರಿಗೊಂದು ವಿಶೇಷವಾಗಿರುವಂಥ ಒಂದು ವರ್ಚಸ್ಸು ಕರ್ನಾಟಕ ರಾಜ್ಯದಲ್ಲಿದೆ ಅನ್ನೋದನ್ನು ಪೂಜ್ಯ ಸ್ವಾಮೀಜಿಯವರು ಅರ್ಥ ಮಾಡ್ಕೊಳ್ಬೇಕು ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ನಮಸ್ಕಾರ. ಸಿದ್ದರಾಮಯ್ಯನವರ ಹಿಂದೆ ಶೋಷಿತ ಸಮುದಾಯ ಇದೆ, ಮಠಾಧೀಶರಿದ್ದೇವೆ, ಈ ರೀತಿ ಬಹಿರಂಗವಾದಂತಹ ಖಂಡನೀಯ ಸಹಿಸುವುದಿಲ್ಲ ಅನ್ನೋಂಥ ಮಾತನ್ನು ಈಶ್ವರಾನಂದಪುರಿ ಸ್ವಾಮೀಜಿಗಳು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸದಾನಂದ್ ಜೊತೆ ಹನುಮಂತ ದುರ್ಗದ್, ಆರ್ ಕನ್ನಡ, ಬೆಂಗಳೂರು. ಒಂದು ವೇಳೆ ಇದೇ ಅವಧಿಗೆ ಬದಲಾವಣೆ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆದರೆ ಸಮುದಾಯ ಮತ್ತು ತಾವುಗಳು ಯಾವ ರೀತಿ ನಿಲ್ಲಬಹುದು? ಇಲ್ಲ, ನಾನು ಅದನ್ನು ಆ ರೀತಿ ಹೇಳೋಕ್ಕಾಗೋದಿಲ್ಲ. 136 ಜನ ಶಾಸಕರು ಅವರ ಅಭಿಪ್ರಾಯ ನಾಯಕತ್ವ ಬದಲಾವಣೆ ಆಗಬೇಕು ಅಂತ ಹೇಳಿದ್ರೆ ನಾವು ಅದನ್ನು ಹೇಳಲಿಕ್ಕಾಗೋದಿಲ್ಲ. ಅವರ ಪಕ್ಷ, ಆ ಪಕ್ಷದ ಶಾಸಕರು ಎಲ್ಲರೂ ಕೂಡ ಒಮ್ಮತದಿಂದ ಸಿದ್ದರಾಮಯ್ಯನವರನ್ನು ಒಪ್ಕೊಂಡಿದ್ದಾರೆ. ಅವರ ನಾಯಕತ್ವನೇ ಮುಂದುವರಿಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ ಒಂದು ಸುಭದ್ರವಾಗಿರುವಂಥ ಒಂದು ಸರ್ಕಾರ ನಡೀಲಿ, ಎಲ್ಲೂ ಗೊಂದಲ ಬೇಡ. ನಾಯಕತ್ವ ವಿಚಾರಕ್ಕೆ ಸುಮ್ಮನೆ ಜನರಲ್ಲಿ ಏನೋ ಒಂದು ಗೊಂದಲ ಉಂಟು ಮಾಡಿ ಜನಸಾಮಾನ್ಯರಿಗೆ ಒಂದು ರೀತಿ ಗೊಂದಲದ ವಾತಾವರಣ ನಿರ್ಮಾಣ ಮಾಡುವಂಥ ಹಿನ್ನೆಲೆ ಒಳಗಡೆ ಯಾರೂ ಕೂಡ ಮಾತನಾಡಬಾರ್ದು ಅಂಥೇಳಿ ನಾನು ಹೇಳಿಕೆ ಬಯಸ್ತೀನಿ. ಒಂದು ಮಾತು ಸತ್ಯ, ಸಿದ್ದರಾಮಯ್ಯನವರು ಎಲ್ಲ ಶಾಸಕರ ಬೆಂಬಲವನ್ನು ಪಡ್ಕೊಂಡಿರುವಂಥವ್ರು, ಜನಾಶೀರ್ವಾದವನ್ನು ಪಡ್ಕೊಂಡಿರುವಂಥವ್ರು, ಒಂದು ವರ್ಚಸ್ವಿ ನಾಯಕತ್ವವನ್ನು ಹೊಂದಿರುವಂಥ ಸಿದ್ದರಾಮಯ್ಯನವರು ಈ ನಾಡಿಗೆ ಇನ್ನೂ ಅವರ ಸೇವೆ ಅಗತ್ಯ ಇದೆ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಸಿದ್ದರಾಮಯ್ಯನವರಿಗೆ ಒಳ್ಳೆಯದಾಗಲಿ. ಕೊನೆಯ ಪ್ರಶ್ನೆ ಸ್ವಾಮೀಜಿ, ರಂಭಾಪುರಿ ಶ್ರೀಗಳು ಹೇಳ್ತಾರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋಂಥ ಅಭಿಪ್ರಾಯವನ್ನು ಕೊಟ್ಟಿರುವಂಥದ್ದು, ಒಬ್ಬ ಮಠಾಧೀಶರಾಗಿ ಈ ರೀತಿಯ ಅಭಿಪ್ರಾಯವನ್ನು ಕೊಟ್ಟಿರುವಂಥದ್ದು ತಾವು ಹೇಗೆ ನೋಡ್ತೀವಿ? ಅದು ಅವರ ವೈಯಕ್ತಿಕ ಅಭಿಪ್ರಾಯ. ಇದು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ನಲ್ಲಿ ಚರ್ಚೆ ಇಲ್ಲ, 136 ಜನ ಶಾಸಕರು ಚರ್ಚೆ ಮಾಡ್ತಾ ಇಲ್ಲ. ಇದು ಪೂಜ್ಯರ ವೈಯಕ್ತಿಕ ಅಭಿಪ್ರಾಯ ಅಂತೇಳಿ ನಾನು ಭಾವಿಸ್ತೀನಿ ಹೊರತು ಪೂಜ್ಯರಿಗೆ ನಾನು ಹೇಳೋಕ್ಕೆ ಇಷ್ಟೇ ಬಯಸ್ತೀನಿ, ನೀವು ಸಿದ್ದರಾಮಯ್ಯನವರ ಜನಪರ ಆಡಳಿತವನ್ನು ಬಹಿರಂಗವಾಗಿ ಖಂಡಿಸೋದು ಒಳ್ಳೆಯದಲ್ಲ. ಅವರ ಗ್ಯಾರಂಟಿ ಯೋಜನೆಗಳನ್ನು, ಅವರ ಭಾಗ್ಯ ಕಾರ್ಯಕ್ರಮಗಳನ್ನು ನೀವು ಯಾವತ್ತೂ ಕೂಡ ಬಹಿರಂಗವಾಗಿ ಅದನ್ನು ಖಂಡನೆ ಮಾಡೋದ್ರ ಮೂಲಕ ಎಲ್ಲೋ ಒಂದು ರೀತಿ ನೀವು ಶೋಷಿತರ ವಿರುದ್ಧ, ಅಹಿಂದ ಸಮುದಾಯಗಳ ವಿರುದ್ಧ, ಯಾಕೆಂತಂದರೆ ಸಿದ್ದರಾಮಯ್ಯನ ಮುಖ್ಯಮಂತ್ರಿ ಆದಾಗಲೇ ನೀವು ಮಾತನಾಡ್ತೀರಾ. ಸಿದ್ದರಾಮಯ್ಯನವ್ರ ಮುಖ್ಯಮಂತ್ರಿ ಆದ ತಕ್ಷಣ ನೀವೆಲ್ಲರೂ ಕೂಡ ಮಾತನಾಡೋದು ಶುರು ಮಾಡ್ತೀರಾ. ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ಸಿದ್ದರಾಮಯ್ಯನವರ ಹಿಂದೆ ಶೋಷಿತರಿದ್ದಾರೆ, ಎಲ್ಲ ಹಿಂದುಳಿದ ಸಮುದಾಯಗಳಿದ್ದಾವೆ, ಎಲ್ಲ ಹಿಂದುಳಿದ ಸಮುದಾಯಗಳ ನಾಯಕರಿದ್ದಾರೆ, ಮಠಗಳಿದ್ದಾವೆ, ಸ್ವಾಮಿಗಳಿದ್ದಾರೆ. ಅವರಿಗೊಂದು ವಿಶೇಷವಾಗಿರುವಂಥ ಒಂದು ವರ್ಚಸ್ಸು ಕರ್ನಾಟಕ ರಾಜ್ಯದಲ್ಲಿದೆ ಅನ್ನೋದನ್ನು
ಪೂಜ್ಯ ಸ್ವಾಮೀಜಿಯವರು ಅರ್ಥ ಮಾಡ್ಕೊಳ್ಬೇಕು ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ನಮಸ್ಕಾರ. ಸಿದ್ದರಾಮಯ್ಯನವರ ಹಿಂದೆ ಶೋಷಿತ ಸಮುದಾಯ ಇದೆ, ಮಠಾಧೀಶರಿದ್ದೇವೆ, ಈ ರೀತಿ ಬಹಿರಂಗವಾದಂತಹ ಖಂಡನೀಯ ಸಹಿಸೋದಿಲ್ಲ ಅನ್ನೋಂಥ ಮಾತನ್ನು ಈಶ್ವರಾನಂದಪುರಿ ಸ್ವಾಮೀಜಿಗಳು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸದಾನಂದ್ ಜೊತೆ ಹನುಮಂತ ದುರ್ಗದ್, ಆರ್ ಕನ್ನಡ, ಬೆಂಗಳೂರು. ಒಂದು ವೇಳೆ ಇದೇ ಅವಧಿಗೆ ಬದಲಾವಣೆ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆದರೆ ಸಮುದಾಯ ಮತ್ತು ತಾವುಗಳು ಯಾವ ರೀತಿ ನಿಲ್ಲಬಹುದು? ಇಲ್ಲ, ನಾನು ಅದನ್ನು ಆ ರೀತಿ ಹೇಳೋಕ್ಕಾಗೋದಿಲ್ಲ. 136 ಜನ ಶಾಸಕರು ಅವರ ಅಭಿಪ್ರಾಯ ನಾಯಕತ್ವ ಬದಲಾವಣೆ ಆಗಬೇಕು ಅಂತ ಹೇಳಿದ್ರೆ ನಾವು ಅದನ್ನು ಹೇಳಲಿಕ್ಕಾಗೋದಿಲ್ಲ. ಅವರ ಪಕ್ಷ, ಆ ಪಕ್ಷದ ಶಾಸಕರು ಎಲ್ಲರೂ ಕೂಡ ಒಮ್ಮತದಿಂದ ಸಿದ್ದರಾಮಯ್ಯನವರನ್ನು ಒಪ್ಕೊಂಡಿದ್ದಾರೆ. ಅವರ ನಾಯಕತ್ವನೇ ಮುಂದುವರಿಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ ಒಂದು ಸುಭದ್ರವಾಗಿರುವಂಥ ಒಂದು ಸರ್ಕಾರ ನಡೀಲಿ, ಎಲ್ಲೂ ಗೊಂದಲ ಬೇಡ. ನಾಯಕತ್ವ ವಿಚಾರಕ್ಕೆ ಸುಮ್ಮನೆ ಜನರಲ್ಲಿ ಏನೋ ಒಂದು ಗೊಂದಲ ಉಂಟು ಮಾಡಿ ಜನಸಾಮಾನ್ಯರಿಗೆ ಒಂದು ರೀತಿ ಗೊಂದಲದ ವಾತಾವರಣ ನಿರ್ಮಾಣ ಮಾಡುವಂಥ ಹಿನ್ನೆಲೆ ಒಳಗಡೆ ಯಾರೂ ಕೂಡ ಮಾತನಾಡಬಾರ್ದು ಅಂಥೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಒಂದು ಮಾತು ಸತ್ಯ, ಸಿದ್ದರಾಮಯ್ಯನವರು ಎಲ್ಲ ಶಾಸಕರ ಬೆಂಬಲವನ್ನು ಪಡ್ಕೊಂಡಿರುವಂಥವ್ರು, ಜನಾಶೀರ್ವಾದವನ್ನು ಪಡ್ಕೊಂಡಿರುವಂಥವ್ರು, ಒಂದು ವರ್ಚಸ್ವಿ ನಾಯಕತ್ವವನ್ನು ಹೊಂದಿರುವಂಥ ಸಿದ್ದರಾಮಯ್ಯನವರು ಈ ನಾಡಿಗೆ ಇನ್ನೂ ಅವರ ಸೇವೆ ಅಗತ್ಯ ಇದೆ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಸಿದ್ದರಾಮಯ್ಯನವರಿಗೆ ಒಳ್ಳೆಯದಾಗಲಿ. ಕೊನೆಯ ಪ್ರಶ್ನೆ ಸ್ವಾಮೀಜಿ, ರಂಭಾಪುರಿ ಶ್ರೀಗಳು ಹೇಳ್ತಾರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋಂಥ ಅಭಿಪ್ರಾಯವನ್ನು ಕೊಟ್ಟಿರುವಂಥದ್ದು. ಒಬ್ಬ ಮಠಾಧೀಶರಾಗಿ ಈ ರೀತಿಯ ಅಭಿಪ್ರಾಯವನ್ನು ಕೊಟ್ಟಿರುವಂಥದ್ದು ತಾವು ಹೇಗೆ ನೋಡ್ತೀವಿ? ಅದು ಅವರ ವೈಯಕ್ತಿಕ ಅಭಿಪ್ರಾಯ. ಇದು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ನಲ್ಲಿ ಚರ್ಚೆ ಇಲ್ಲ, 136 ಜನ ಶಾಸಕರು ಚರ್ಚೆ ಮಾಡ್ತಾ ಇಲ್ಲ. ಇದು ಪೂಜ್ಯರ ವೈಯಕ್ತಿಕ ಅಭಿಪ್ರಾಯ ಅಂತೇಳಿ ನಾನು ಭಾವಿಸ್ತೀನಿ ಹೊರತು ಪೂಜ್ಯರಿಗೆ ನಾನು ಹೇಳೋಕ್ಕೆ ಇಷ್ಟೇ ಬಯಸ್ತೀನಿ, ನೀವು ಸಿದ್ದರಾಮಯ್ಯನವರ ಜನಪರ ಆಡಳಿತವನ್ನು ಬಹಿರಂಗವಾಗಿ ಖಂಡಿಸೋದು ಒಳ್ಳೆಯದಲ್ಲ. ಅವರ ಗ್ಯಾರಂಟಿ ಯೋಜನೆಗಳನ್ನು, ಅವರ ಭಾಗ್ಯ ಕಾರ್ಯಕ್ರಮಗಳನ್ನು ನೀವು ಯಾವತ್ತೂ ಕೂಡ ಬಹಿರಂಗವಾಗಿ ಅದನ್ನು ಖಂಡನೆ ಮಾಡೋದ್ರ ಮೂಲಕ ಎಲ್ಲೋ ಒಂದು ರೀತಿ ನೀವು ಶೋಷಿತರ ವಿರುದ್ಧ, ಅಹಿಂದ ಸಮುದಾಯಗಳ ವಿರುದ್ಧ, ಯಾಕೆಂತಂದರೆ ಸಿದ್ದರಾಮಯ್ಯನ ಮುಖ್ಯಮಂತ್ರಿ ಆದಾಗಲೇ ನೀವು ಮಾತನಾಡ್ತೀರಾ. ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿ ಆದ ತಕ್ಷಣ ನೀವೆಲ್ಲರೂ ಕೂಡ ಮಾತನಾಡೋದು ಶುರು ಮಾಡ್ತೀರಾ. ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ಸಿದ್ದರಾಮಯ್ಯನವರ ಹಿಂದೆ ಶೋಷಿತರಿದ್ದಾರೆ, ಎಲ್ಲ ಹಿಂದುಳಿದ ಸಮುದಾಯಗಳಿದ್ದಾವೆ, ಎಲ್ಲ ಹಿಂದುಳಿದ ಸಮುದಾಯಗಳ ನಾಯಕರಿದ್ದಾರೆ, ಮಠಗಳಿದ್ದಾವೆ, ಸ್ವಾಮಿಗಳಿದ್ದಾರೆ. ಅವರಿಗೊಂದು ವಿಶೇಷವಾಗಿರುವಂಥ ಒಂದು ವರ್ಚಸ್ಸು ಕರ್ನಾಟಕ ರಾಜ್ಯದಲ್ಲಿದೆ ಅನ್ನೋದನ್ನು ಪೂಜ್ಯ ಸ್ವಾಮೀಜಿಯವರು ಅರ್ಥ ಮಾಡ್ಕೊಳ್ಬೇಕು ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ನಮಸ್ಕಾರ. ಸಿದ್ದರಾಮಯ್ಯನವರ ಹಿಂದೆ ಶೋಷಿತ ಸಮುದಾಯ ಇದೆ, ಮಠಾಧೀಶರಿದ್ದೇವೆ, ಈ ರೀತಿ ಬಹಿರಂಗವಾದಂತಹ ಖಂಡನೀಯ ಸಹಿಸೋದಿಲ್ಲ ಅನ್ನೋಂಥ ಮಾತನ್ನು ಈಶ್ವರಾನಂದಪುರಿ ಸ್ವಾಮೀಜಿಗಳು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸದಾನಂದ್ ಜೊತೆ ಹನುಮಂತ ದುರ್ಗದ್, ಆರ್ ಕನ್ನಡ, ಬೆಂಗಳೂರು.